ಇನ್ಶೂರೆನ್ಸ್ಗೆ ರೈತರು ಇನ್ಶೂರೆನ್ಸ್ ಕಟ್ಟಿ ಇನ್ಶೂರೆನ್ಸ್ ಬರುತ್ತೆ ಅಂತೇಳಿ ಕಟ್ತಾರೆ. 49 ಲಕ್ಷ ಜನ ರೈತರು 49 ಲಕ್ಷ ರೈತರು ಈ ಇನ್ಶೂರೆನ್ಸನ್ನು ಕಟ್ಟಿದ್ದಾರೆ. ಅವರಿಗೆ ಡಿಪೆಂಡಿಂಗ್ ಆನ್ ದಿ ಕ್ರಾಪ್, ಕಡಲೆಕಾಯಿಗಿಷ್ಟು, ಭತ್ತಕ್ಕಿಷ್ಟು, ರಾಗಿಗಿಷ್ಟು ಅಂತೇಳಿ ಅವರು ಇನ್ಶೂರೆನ್ಸ್ ಕಂಪ್ನಿಯವರು ಡಿಸೈಡ್ ಮಾಡಿದ್ದಾರೆ. ಅದು ಅವರಿಗೆ ಬರಬೇಕು. ಅದಕ್ಕೆ ಪ್ರೋಸೆಸ್ ಇದೆ, ಆ ಪ್ರೋಸೆಸ್ಸಿನ ಪ್ರಕಾರ ಮಾಡ್ತಾರೆ. ಆಮೇಲೆ ಇನ್ನೊಂದು ಪ್ರಿವೆಂಟಿವ್ ಸೋಯಿಂಗ್ ಅಂತ ಒಂದು ಕ್ಯಾಟಗರಿ ಇದೆ. ಅದರಲ್ಲೂ ಅಂದರೆ ಬಿತ್ತನೆ ಆಗಲಿಲ್ಲ, ತಡೆದು ಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಪ್ರಿವೆಂಟಿವ್ ಸೋವಿಂಗ್ ಅಂತ ಅದಕ್ಕೂ ಕೂಡ ಇನ್ಶೂರೆನ್ಸ್ನಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ಅದನ್ನು ಕೂಡ ನಾವು ಅವರಿಗೆ ಇನ್ಶೂರೆನ್ಸ್ ಕಂಪನಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ತಾವು ರಿಪೋರ್ಟ್ ಮಾಡಿದ್ದೀರಾ, ಜನ ಗುಳೆ ಹೋಗ್ತಾ ಇದ್ದಾರೆ ಅಂತ. ಜನ ಗುಳೆ ಹೋಗ್ತಾ ಇದ್ದಾರೆ ಅಂತೇಳಿ ನೀವು ರಿಪೋರ್ಟ್ ಮಾಡಿದ್ದೀರಾ. ಅದು ಬಾಗಲಕೋಟೆ, ವಿಜಾಪುರ, ವಿಜಯಪುರ, ಆಮೇಲೆ ಬಳ್ಳಾರಿ, ಕೊಪ್ಪಳ, ಇನ್ನೂ ಅನೇಕ ಜಿಲ್ಲೆಗಳು. ನಾವು ಅದನ್ನು ತಡಿಬೇಕು, ಜನ ಹೋಗಬಾರ್ದು ಊರು ಬಿಟ್ಟು ಅಂತೇಳಿ ಈಗಾಗಲೇ ನಮ್ಮ ಗ್ಯಾರಂಟಿ ಪ್ರೋಗ್ರಾಮ್ಸ್ಗಳು ಸ್ವಲ್ಪ ಸಹಾಯ ಆಗ್ತಿದ್ದಾವೆ. ಅವರಿಗೆ ಊಟಕ್ಕೆ ಅಕ್ಕಿ ಕೊಡ್ತಾ ಇದ್ದೀವಿ, ಅದೆಲ್ಲ ಸ್ವಲ್ಪ ಸಹಾಯ ಆಗ್ತಿದೆ. ಅದ್ರ ಜೊತೆಯಲ್ಲಿ ಅವರಿಗೆ ಕೃಷಿ ಚಟುವಟಿಕೆಗಲ್ಲೇ ಅವರೆಲ್ಲ ಕೂಲಿ ಮಾಡ್ತಾ ಇದ್ದವರು, ಅಗ್ರಿಕಲ್ಚರ್ ಲೇಬರ್ಸ್, ಅವ್ರಿಗೆ ಕೆಲಸ ಇಲ್ಲ ಈಗ. ಅದಕ್ಕೆ ನಾವು ಏನು ಮಾಡಿದ್ದೀವಿ, VBG ರಾಮ್ಜಿ ಪ್ರೋಗ್ರಾಮ್ ಏನಿದೆ, ಫಾರ್ಮರ್ ನರೇಗಾ, ಅದನ್ನು ಸೆನ್ಸಿಟೈಸ್ ಮಾಡಿ ಹೆಚ್ಚು ಮಾಡಿ ನೀವು ಕೆಲಸಗಳು ಕೊಡಿ ಅಂತೇಳಿ DC-ಗಳಿಗೆ, CO-ಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರ ಕಳೆದ ಒಂದು ತಿಂಗಳಲ್ಲಿ ಜುಲೈನಿಂದ ಆಗಸ್ಟ್ 24ವರೆಗೆ 66.73 ಲಕ್ಷ 66.73 ಲ್ಯಾಕ್ ಮಾನವ ದಿನಗಳನ್ನು ಸೃಜಿಸಿದ್ದೇವೆ. ಅಂದರೆ ಈಗಾಗಲೇ ಕೆಲಸಗಳನ್ನು ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ ಕೆಲವು ಕಡೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಎಲ್ಲಿ ಕೆಲಸಗಳು ಕೆರೆನಲ್ಲಿ ಕೆರೆ ಕಟ್ಟೆ ಈ ರೀತಿ ಕೆಲಸಗಳನ್ನ ಒಂದು ಕಡೆ ನಮಗೂ ಉಪಯೋಗ ಆಗಬೇಕು, ಇನ್ನೊಂದು ಕಡೆ ಅವರಿಗೂ ಕೂಡ ಹಣ ಸಿಗಬೇಕು. ಆ ರೀತಿ 66 ಲಕ್ಷ ಮಾನವ ದಿನಗಳನ್ನು ಈಗಾಗಲೇ ಸೃಜನೆ ಮಾಡಿದ್ದಾರೆ. ಇನ್ನು ನಾವು ಸರ್ಕಾರ ಏನು ಮಾಡಿದೆ, ಇಷ್ಟೆಲ್ಲ ಆಗಿದೆಯಲ್ಲಪ್ಪ, ಸರ್ಕಾರ ಏನು ಮಾಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಸರ್ಕಾರ ಈ ಸಮಸ್ಯೆ ಪ್ರಾರಂಭ ಆಗೋದ ತಕ್ಷಣ ನಾವು ಜಿಲ್ಲಾಧಿಕಾರಿಗಳಿಗೆ 117 ಕೋಟಿ ರೂಪಾಯಿಗಳನ್ನು ಅವರಿಗೆ ಕೊಟ್ಟಿದ್ದೇವೆ. 117, ಒಂದೊಂದು ಜಿಲ್ಲೆಗೆ 5 ಕೋಟಿ, ಒಂದೊಂದು ಜಿಲ್ಲೆಗೆ 3 ಕೋಟಿ, 4 ಕೋಟಿ. ಕುಡಿಯೋ ನೀರಿಗೆ ಮಾತ್ರ ಈ ಹಣ ಉಪಯೋಗಿಸಬೇಕು ಅಂತ ಕೊಟ್ವಿ. 117 ಕೋಟಿ. ಅದಾದ ಮೇಲೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಿಗೆ ಸಿಟಿಗಳನ್ನು ಹೊರತುಪಡಿಸಿ 189 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಈ ಹಣನೂ ಕೂಡ ಕುಡಿಯೋ ನೀರಿಗೆ ಉಪಯೋಗಿಸಬೇಕು. 189 crores. ಹಾಂ, 224 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈಗ ಬೆಂಗಳೂರು 28 ಇದೆ. ಬೆಂಗಳೂರು ಬಿಟ್ಟಿದ್ದೀವಿ, ಬೆಂಗಳೂರು ಸಿಟಿ. ಅವ್ರಿಗೆ ಬೇರೆ ರೀತಿಯಲ್ಲಿ
ಕಾರ್ಪೊರೇಷನ್ಗೆ ಸ್ವಲ್ಪ ನೀರು ತರ ಕೇಳ್ರಿ. ಒಟ್ಟು 189. ಒಂದು ಸಾರಿ 117 ಕೊಟ್ಟಿದ್ದೀವಿ ಡಿ ಸಿಗಳಿಗೆ ಮತ್ತು ಸಿ ಇ ಒಗಳಿಗೆ. ಇನ್ನೊಂದು ಸಾರಿ 189 ಕೊಟ್ಟಿದ್ದೀವಿ. ಅದಲ್ಲದೆ 25 ಕೋಟಿ ರೂಪಾಯಿ 25 crores ಇದಕ್ಕೆ ಕೊಟ್ಟಿದ್ದು ನಾವು. 25 crores ಫಾಡರ್ ಕಿಟ್ಗೆ 25 crores. ಈ ಮೇವು ಕಿಟ್ಟು ಏನಂದರೆ ಬೀಜ ಕೊಡ್ತೀವಿ ನಾವು. ಅದನ್ನು ಎಲ್ಲಿ ನೀರಿದೆ ಬೋರ್ವೆಲ್ ಹತ್ರ ಅಥವಾ ಕೆರೆಗಳ ಹತ್ರ ಏನಾದರೂ ನೀರಿದ್ದರೆ ಅದನ್ನು ನಾವು ಬೆಳೀರಿ, ನೀವು ಮೇವು ಬೆಳೀರಿ ಅಂತೇಳಿ ಮೇವಿನ ಬೀಜ ಕಿಟ್ಟು, ಫಾಡರ್ ಕಿಟ್ ಅಂತ ಕೊಡ್ತೀವಿ. ಅದಕ್ಕೆ ಇಡೀ ರಾಜ್ಯದಲ್ಲಿ 25 ಕೋಟಿ ರಿಲೀಸ್ ಮಾಡಿದ್ದೀವಿ. ಅದು ಅಷ್ಟೇ ಅಲ್ಲ, KMFನವ್ರನ್ನ ಕೂಡ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ನೀವು ಕೂಡ ಕೊಡಿ. ಈಗ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ತಾಲೂಕಿನಲ್ಲೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಫಾಡರ್ ಕಿಟ್ಟು. ಅದೇ ರೀತಿ ಎಲ್ಲ ಜಿಲ್ಲೆನಲ್ಲೂ ಕೂಡ ಒಂದು ಅನಿಮಲ್ ಹಸ್ಬೆಂಡ್ರಿಯಿಂದ ಕೊಡೋದು, ಇನ್ನೊಂದು KMFಯಿಂದ ಕೊಡೋದು. ಇದೆರಡನ್ನು ಕೂಡ ಕೊಟ್ಟಿದ್ದೀವಿ. ಸೊ ಈಗ ಇದು ಅಷ್ಟೇ ಅಲ್ಲ, ನಮಗೆ ಡಿ ಸಿಗಳ ಹತ್ರ ಸುಮಾರು 329 ಕೋಟಿ ಹಣ ಇಟ್ಟಿದ್ದೇವೆ. ಅವರ PD ಅಕೌಂಟಲ್ಲಿ 329 crores have been kept in the DC's accounts, PD account, to use it for drought affected areas. ಅದು ಡಿಕ್ಲೇರ್ ಆದಮೇಲೆ, ಅದಕ್ಕೆ ಮುಂಚೆ ಮಾಡೋಕ್ಕೆ ಬರೋದಿಲ್ಲ. ಅವರು 329 ಕೋಟಿ ಡಿ ಸಿಗಳ ಹತ್ರ ಇಟ್ಟಿದ್ದೀವಿ. ನೀವು ಒಂದು ಲೆಕ್ಕ ಹಾಕ್ಕೊಂಬಿಡಿ, 117, 189, 25, 329 ಇಷ್ಟು ಟೋಟಲ್ ಮಾಡಿ ಹೇಳ್ತೀರಾ ಯಾರಣ್ಣ? 700 crores. ಸೊ ಅಪ್ರಾಕ್ಸಿಮೇಟ್ಲಿ 700 crores ಈಗಾಗಲೇ ನಾವು 635 ನೋಡಿ ಕರೆಕ್ಟಾಗಿ. ನೀವು ಯಾಕೋ ಮ್ಯಾಥಮೆಟಿಕ್ಸ್ ಫೇಲ್ ಆಗ್ಬಿಟ್ಟಿದ್ದೀರಾ? 635 ಕೋಟಿ ಈಗ ನಾವು ಹಣ ಸರ್ಕಾರ ಅದಕ್ಕಾಗಿ ಖರ್ಚು ಮಾಡ್ತಾ ಇದೆ. ಸಾರಿ, ಆಲ್ 31 districts. ಅದರಲ್ಲಿ ಇದು ಸಿಟಿಗಳಿದಾವಲ್ಲ, ಈಗ ಬೆಂಗಳೂರು ಸಿಟಿ ಅದೆಲ್ಲ ಬಿಟ್ಟು ಹೊರತುಪಡಿಸಿ ಆಯ್ತಾ. ಆಮೇಲೆ SDRF ಕೇಂದ್ರ ಸರ್ಕಾರದಿಂದ ಹಣ ಬರಬೇಕು ನಮಗೆ. SDRFನಲ್ಲಿ 1239 ಕೋಟಿ ಮಂಜೂರಾಗಿದೆ. ಆದರೆ ಇನ್ನೂ ಕೂಡ ನಮಗೆ 1 ಪೈಸಾನೂ ಬಂದಿಲ್ಲ. 1239 ಕೋಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಗಿವ್ ಅಸ್ ಅಂಡರ್ SDRF. ಇದು ಫೈನಾನ್ಸ್ ಕಮಿಷನ್ 16th ಫೈನಾನ್ಸ್ ಕಮಿಷನ್ ಶಿಫಾರಸು. 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ 1239 ಕೋಟಿ SDRFನಲ್ಲಿ ನಮಗೆ ಬರಬೇಕು. ದಿಸ್ ಈಸ್ ಮ್ಯಾಂಡೇಟ್ರಿ, ದಿಸ್ ಈಸ್ ನಾಟ್ ಗ್ರಾಟಿಸ್. ಇಟ್ ಈಸ್ ರೆಕಮೆಂಡೆಡ್ ಬೈ ದಿ 16th ಫೈನಾನ್ಸ್ ಕಮಿಷನ್. ಸ್ಟೇಟ್ ಶೇರ್ ಎಷ್ಟು ಸರ್? ಅದು ಇಲ್ಲ, ಅದು ನಾವು ಬೇರೆ ನಾವು ಮಾಡ್ತೀವಿ. ಇದು ಅವ್ರು ಕೊಡಬೇಕಾದ್ದು. ಅದಕ್ಕೆ ನಾವು ನಮ್ಮ ಶೇರ್ ಹಾಕ್ತೀವಿ 40%. ಸೊ 25%. ಅಮೌಂಟ್ಸ್ ಟು ಎಷ್ಟು ಇದು 40%, ಸಾರಿ 25% ಆಫ್ 1239 ಲೆಕ್ಕ ಹಾಕ್ಯಪ್ಪ. ಹಾಂ, 310 ಕೋಟಿ ನಾವು ಹಾಕ್ತೀವಿ.
ಈಗಾಗಲೇ ನಾವು 600 ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದರೆ ಇನ್ನೂ ಕೂಡ ನಾವು ಅದಕ್ಕೆ ಹಾಕ್ತೀವಿ. ಈಗ ಅವರು ಫಸ್ಟ್ ಕಂತು 450 ಕೋಟಿ ಬಿಡುಗಡೆ ಮಾಡಬೇಕು. 450 ಫಸ್ಟ್ ಕ್ವಾರ್ಟರ್ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಮಿಟಿಗೇಷನ್ ಫಂಡ್ ಅಂತ 310 crores, ಅದರಲ್ಲಿ 116 ಕೋಟಿ ಬಿಡುಗಡೆ ಆಗಿದೆ. 116. ಸೊ ಒಟ್ಟಾರೆ ಇವತ್ತು ನಾನು ತಮ್ಮನ್ನು ಇಲ್ಲಿ ಬರಮಾಡ್ಕೊಂಡಿದ್ದ ಉದ್ದೇಶ ಏನು ಅಂದರೆ, ನಮ್ಮ ಪರಿಸ್ಥಿತಿ, ಬರದ ಪರಿಸ್ಥಿತಿ ಹೇಗಿದೆ ಮತ್ತು ರಾಜ್ಯ ಸರ್ಕಾರ ಏನು ಇಲ್ಲಿವರೆಗೂ ಮಾಡಿದ್ದೇವೆ, ಮುಂದೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ನಿಮ್ಮನ್ನು ಕರೆದಿದ್ದೆ. ನಾನು ಈ ಪಟ್ಟಿನ ತಮ್ಮ ಕೊಡ್ತೀನಿ. ಯಾವ ತಾಲೂಕು, ಈಗ ನಾವು 101 ತಾಲೂಕಸನ್ನು ನಾವು ಡಿಕ್ಲೇರ್ ಮಾಡಿದ್ದೇವೆ ಬರಪೀಡಿತ ಪ್ರದೇಶ ಅಂತೇಳಿ. ಸಬ್ಸಿಕ್ವೆಂಟ್ಲಿ ಹೌದು, ಈಗ ನಿಮ್ಮಿಂದ ಡಿಕ್ಲೇರ್ ಮಾಡಿಸ್ತಾ ಇದ್ದೀವಿ. ನೀವೇ ಡಿಕ್ಲೇರ್ ಮಾಡೋದು ಫಸ್ಟು. ಅಲ್ಲಲ್ಲ, ಎಲ್ಲ ಆಗೋಗಿದೆ ಪ್ರೊಸೀಜರು. ಅಲ್ಲ, ಹಣದಿನ್ನೂ ಎಸ್ಟಿಮೇಟ್ ಮಾಡಿಲ್ಲ ನಾವು. ಅದು ಮಾಡ್ತೀವಿ. ಈಗ ನಾವು ಮಾಡಿ ಅದಕ್ಕೆ ಬರ್ತೀನಿ. ಈಗ ಈ ಲಿಸ್ಟ್ ಎಲ್ಲರಿಗೂ ಕೊಟ್ಟಪ್ಪ. 101 ಏನ್ರಿ ನೀವು ಆಗ್ಲಿಂದ ಪಡ್ಕೊಂಡಿದ್ದೀನಿ. 101 ಅಂತ ಎಷ್ಟು ಅಂತ ಓಕೆ ಸ್ವಲ್ಪ ಇನ್ನೊಂಚೂರು ಇದೆ, ಇನ್ನೊಂದು ಸ್ವಲ್ಪ ಇದೆ ತಳೀರಿ. ಸೊ ಈ 101 ತಾಲೂಕಿನ ಜೊತೆಯಲ್ಲಿ ಐ ರಿಪೀಟ್ 15 ದಿವಸಕ್ಕೊಮ್ಮೆ ರಿವ್ಯೂ ಮಾಡ್ತೀವಿ. ಯಾವ್ಯಾವ ತಾಲೂಕುಗಳು ಮತ್ತೆ ಕ್ವಾಲಿಫೈ ಆಗ್ತವೆ ಆ ತಾಲೂಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಕೆಲವ್ರಿಗೆ ಏನಾಗಿದೆ, ಈಗ ನಮ್ಮ ತಾಲೂಕು ಡಿಕ್ಲೇರ್ ಆಗಿಲ್ಲ, ನಮ್ಮ ತಾಲೂಕು ಆಗಿಲ್ಲ ಅನ್ನೋ ಇದು ಬರುತ್ತೆ. ಅದಕ್ಕೆ ಅವರಿಗೆ ಅನುಮಾನ ಬೇಡ. ಎವ್ಯಾಲ್ಯೂಯೇಟ್ ಮಾಡಿದ ಹಾಗೆ ನಾವು ಅದನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಇದೆಲ್ಲ ಆಗಿದೆಯಲ್ಲ, ಈ ತಿಂಗಳ ಕೊನೆ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಮೆಮೊರ್ಯಾಂಡಮನ್ನು ಫಾರ್ ದಿ ಅಸಿಸ್ಟೆನ್ಸ್ ನಾವು ಸಬ್ಮಿಟ್ ಮಾಡ್ತೀವಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಕೊಡ್ತೇವೆ. ಗೃಹ ಸಚಿವರ ಅಡಿಯಲ್ಲೇ ಬರುತ್ತೆ ಇದು, ಯಾವುದು SDRF, NDRF ಇವೆಲ್ಲ. ಹಾಗಾಗಿ ನಾವು ಆ ಅಸಿಸ್ಟೆನ್ಸನ್ನು ಕೇಳೋದಕ್ಕೆ ಮೆಮೊರ್ಯಾಂಡಮ್ ಕೊಡ್ತೇವೆ. ನನ್ನ ಮನವಿ ಏನು ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಕಳೆದ ವರ್ಷ 3,500 ಕೋಟಿ ರೂಪಾಯಿನ ನಾವು ಅಂತಿಮವಾಗಿ ಅವರು ಹೇಳಿದರು, ನಾವು ನಮಗೆ ಕೊಡಲೇ ಇಲ್ಲ, ಕೊನೆಗೂ ಕೊಡಲಿಲ್ಲ. ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದೋ, ಅದಕ್ಕೂ ಅವರು ಪರಿಗಣಿಸಲಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋದೋ, ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಟ್ಟ ಮೇಲೆ ನಮಗೆ 3,500 ಕೋಟಿ ಕೊಟ್ಟರು. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಅಂದರೆ, ಆ ಪರಿಸ್ಥಿತಿ ಈ ವರ್ಷ ನಿರ್ಮಾಣ ಮಾಡಬೇಡಿ. ರಾಜ್ಯದ ಜನರ ದೃಷ್ಟಿಯಿಂದ, ಜಾನುವಾರುಗಳ ದೃಷ್ಟಿಯಿಂದ ನಾವೇನು ನಿಮಗೆ ಮೆಮೊರ್ಯಾಂಡಮನ್ನು ಕೊಡ್ತೇವೆ ಅದನ್ನು ನೀವು ಎವ್ಯಾಲ್ಯೂಯೇಟ್ ಮಾಡೇ ಮಾಡ್ತೀರಾ.
ನಿಮ್ಮ ಟೀಮ್ಗಳು ಬರುತ್ತೆ, ಅವರು ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಅದೆಲ್ಲ ಮಾಡ್ಕೊಳ್ಳಿ. ಪ್ರೊಸೀಜರಲ್ಲಿ ನಾವು ನಿಮಗೆ ಯಾವುದನ್ನು ಕೂಡ ಬಿಡಿ ಅಂತ ಹೇಳೋದಿಲ್ಲ. ಅದನ್ನು ಮಾಡಿಕೊಂಡು ಶೀಘ್ರವಾಗಿ ನಮಗೆ ಹಣವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತೀನಿ.